ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಿ ಎಂ ಶಂಕರ್. ಇತ್ತೀಚಿನ ದಿನಗಳಲ್ಲಿ ಮೂತ್ರಪಿಂಡ ರೋಗಗಳು ಅಂದರೆ ಮೂತ್ರಪಿಂಡ ರೋಗಿಗಳು ಹೆಚ್ಚಳವಾಗ್ತಿದ್ದಾರೆ. ಇದಕ್ಕೆ ಕಾರಣ ಏನು, ಯಾಕೆ ಮೂತ್ರಪಿಂಡ ರೋಗಿಗಳು ಹೆಚ್ಚಳ ಆಗ್ತಿದ್ದಾರೆ ಅನ್ನೋದಕ್ಕೆ ಕಾರಣ ಏನಿರ್ಬೋದು, ಇಲ್ಲ ನಾವು ದಿನನಿತ್ಯ ಬಳಕೆ ಮಾಡುವಂಥ ಆಹಾರ ಶೈಲಿ ಏನಾದರೂ ಇದಕ್ಕೆ ಕಾರಣ ಆಗಿರ್ಬೋದಾ, ಇಲ್ಲಾಂದರೆ ನಾವು ಒತ್ತಡದ ಜೀವನದಲ್ಲಿ ಕೆಲಸ ಕಾರ್ಯ ಮಾಡಿಕೊಂಡು ಏನಿದೆ ಯೋಗ ಮತ್ತು ವ್ಯಾಯಾಮ ಮಾಡದೇ ಇರೋದೇನಾದರೂ ಸಮಸ್ಯೆಗಳಾಗ್ಬೋದಾ ಅನ್ನೋ ಒಂದು ವಿಚಾರವಾಗಿ ಇವತ್ತು ನಾನು ಮಾತಾಡೋದಕ್ಕೆ ಬಂದಿದ್ದೇನೆ. ಮುಖ್ಯವಾಗಿ ಏನಪ್ಪ ಅಂದರೆ, ಬೆಂಗಳೂರಿನ ಪ್ರಖ್ಯಾತ ಆಸ್ಪತ್ರೆಯಾದಂಥ ಅಸ್ಟರ್ ಆಸ್ಪತ್ರೆಯ ನೆಫ್ರಾಲಜಿಸ್ಟ್ ಮತ್ತು ರೀನಲ್ ಟ್ರಾನ್ಸ್ಪ್ಲಾಂಟ್ ತಜ್ಞರಾದಂಥ ಡಾಕ್ಟರ್ ಕ್ರಿಸ್ಟಿನ್ ಜಾರ್ಜ್ ರವರು ನಮ್ಮ ಜೊತೆ ಸಮಾಲೋಚನೆಯಲ್ಲಿದ್ದಾರೆ. ಮಾತಾಡ್ಸ್ಕೊಂಡು ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಈಗ ನಾನು ನೇರವಾಗಿ ವಿವರಕ್ಕೆ ಬರ್ತೀನಿ. ಇತ್ತೀಚಿನ ದಿನಗಳಲ್ಲಿ ಏನು ಕಿಡ್ನಿ ಪೇಷಂಟ್ಸ್ ಇದಾರಲ್ಲ ಹೆಚ್ಚಳ ಆಗ್ತಾಯಿದ್ದಾರೆ, ಇದಕ್ಕೆ ಕಾರಣ ಏನು ಮೇಡಮ್? ಇದಕ್ಕೆ ಹೌದು, ತುಂಬ ಕರೆಕ್ಟಾಗಿ ನೀವು ಹೇಳಿದ್ದೀರಾ. ಇತ್ತೀಚೆಗೆ ನಾವು ಮೂತ್ರಪಿಂಡ ಅಥವಾ ಕಿಡ್ನಿ ಕಾಯಿಲೆಯಿಂದ ಬರುವಂಥ ಪೇಷಂಟ್ಸ್ದು ನಂಬರ್ಸ್ ತುಂಬ ಹೆಚ್ಚಾಗಿದೆ. ಸೊ ಮುಂಚೆ ಎಲ್ಲ ನಾವು ಸ್ವಲ್ಪ ವಯಸ್ಸಾಗಿರೋ ಪೇಷಂಟ್ಸಲ್ಲಿ ಕಿಡ್ನಿ ತೊಂದರೆ ಇಲ್ಲ, ಕಿಡ್ನಿ ಫೇಲ್ಯೂರ್ ನೋಡ್ತಾ ಇದ್ವಿ. ಇವಾಗ ಚಿಕ್ಕ ವಯಸ್ಸಲ್ಲಿ ಈಗ 30, 35, 40 ವಯಸ್ಸಲ್ಲಿ ಕೂಡ ಕಿಡ್ನಿ ಫೇಲಿಯರ್ ಆಗಿ ಡಯಾಲಿಸಿಸಲ್ಲಿ ಬರುವಂಥ ಪೇಷಂಟ್ಸ್ದು ತುಂಬ ಜಾಸ್ತಿ ನಂಬರ್ಸಲ್ಲಿ ಕಾಣ್ತಾ ಇದ್ವಿ. ಇದರದ್ದು ಕಾರಣ ಅಂತ ಕೇಳಿದ್ರೆ, ಒಂದು ಮುಖ್ಯ ಕಾರಣ ಇಡೀ ವಿಶ್ವದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಮೋಸ್ಟ್ ಕಾಮನ್ ಅಂದರೆ ಕಾರಣ ಅಂತ ಕೇಳಿದ್ರೆ ಅದು ಮಧುಮೇಹ, ಇಲ್ಲಾಂದರೆ ಡಯಾಬಿಟಿಸ್. ಸೊ ಈಗ ಡಯಾಬಿಟಿಸ್ದು ನಂಬರ್ಸ್ ತುಂಬ ಜಾಸ್ತಿ ಆಗಿದೆ. ನಾವು 30 ವಯಸ್ಸಲ್ಲಿ ಕೂಡ ಶುಗರಿಂದ ಬರುವಂಥ ಪೇಷಂಟ್ಸ್, ಶುಗರ್ ಇತ್ತೀಚಿನ ದಿನಗಳಲ್ಲಿ ಕೇಳಿದೆ, ಈ ಏನು ನೀಟು CET ಬರೆಯಕ್ಕೆ ಹೋಗೋ ಮಕ್ಕಳಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಆರ್ ಯು ಡಯಾಬಿಟಿಕ್ ಅಂತ. ಅಂದ್ರೆ 17 ವರ್ಷಕ್ಕೆ ಅವ್ರು ಡಯಾಬಿಟಿಕ್ ಆಗಿದೆ ಅನ್ನೋದು ನೋಡಿದ್ರೆ ಒಂದು ಆಶ್ಚರ್ಯ ಆಗುತ್ತೆ. ಹೌದು, ಯಾಕೆ ನಾವು CET ಅಪ್ಲಿಕೇಶನ್ ಫಿಲ್ ಮಾಡಕ್ ಹೋದಾಗ ನೋಡಿದಾಗ ಆರ್ ಯು ಡಯಾಬಿಟಿಕ್ ಎಸ್ ಆರ್ ನೋ ಅಂತ ಕೇಳುತ್ತೆ. ಅಂದ್ರೆ ಇದಕ್ಕೆ ಏನ್ ಮೇಡಮ್ ಇದು? ಹೌದು, ಅದು ಆಹಾರ ಶೈಲಿ ಇರ್ಬೋದಾ? ಕರೆಕ್ಟ್. ಸೊ ನಮ್ದು ಆಹಾರ ಶೈಲಿ, ನಮ್ದು ಜೀವನ ಶೈಲಿ, ನಮ್ದು ಲೈಫ್ ಸ್ಟೈಲ್ ಅದು ತುಂಬ ಚೇಂಜ್ ಆಗಿಬಿಟ್ಟಿದೆ. ಸೊ ನಾವೀಗ ಮುಂಚೆ ಎಲ್ಲ ಫಾಸ್ಟ್ ಫುಡ್ ಇಲ್ಲಾಂದರೆ ಬರ್ಗರ್, ಕೋಲ್ಡ್ ಡ್ರಿಂಕ್ಸ್ ಅದೆಲ್ಲ ಕಾಸ್ಟ್ಲಿ ಇರ್ತಿತ್ತು, ಎಲ್ಲರಿಗೂ ಅದು ಅಫೋರ್ಡಬಲ್ ಇರಲಿಲ್ಲ. ಇವಾಗ ಬಂದ್ಬಿಟ್ಟು ಎಲ್ಲರಿಗೂ ಅದು ಅಫೋರ್ಡಬಲ್ ಆಗಿಬಿಟ್ಟಿದೆ, ಎಲ್ಲರೂ ಅದು ತಗೋಬಹುದು. ಅಷ್ಟೇ ಮಕ್ಕಳಿಗೆ ಲಂಚ್ ಕಳಿಸ್ತಾರಲ್ವಾ, ಒಂದು 100 ರೂಪೀಸ್ ಕೊಟ್ಬಿಟ್ಟು ನೀವು ಹೊರಗಡೆ ತಿನ್ಕೊಂತಾರೆ, ಆ ಥರ ಪರಿಸ್ಥಿತಿ ಆಗೋದು. ಮೊದಲೇನಪ್ಪ ಅಂದರೆ ಲಂಚ್ನ ಬಾಕ್ಸ್ ಹಾಕಿ ಕಳಿಸ್ತಾರೆ, ನೀನು ಹೊರಗಡೆ ಎಲ್ಲೂ ತಿನ್ಬೇಡ, ಇದನ್ನೇ ತಿನ್ನು ಅಂತ. ಈಗ ಆ ಪರಿಸ್ಥಿತಿ ಇಲ್ಲ. ಇದು ಒಂದು ಕಾರಣ ಆಗ್ಬೋದಾ? ಹೌದು, ಕರೆಕ್ಟ್ ಆಗಿ ಹೇಳಿದ್ದೀರಾ. ಅದೇ ಕಾರಣ, ನಮ್ದು ಲೈಫ್ ಸ್ಟೈಲ್ ತುಂಬಾ ಚೇಂಜ್ ಆಗ್ಬಿಟ್ಟಿದೆ. ನಾವು ಡೈಲಿ ತಿನ್ನುವಂತ ಫುಡ್ ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್. ಈಗ ಮೊಬೈಲ್ ಆಗಲಿ, ಚಿಕ್ಕ ಮಕ್ಕಳು ಮೊಬೈಲ್ ಇಟ್ಕೊಂಡಿರ್ತಾರೆ, ಮೊಬೈಲ್, ಟಿವಿ, ಸ್ಕ್ರೀನ್ ಟೈಮ್ ತುಂಬಾ ಹೆಚ್ಚಾಗಿದೆ. ಔಟ್ಸೈಡ್ ಹೋಗಿ ಎಕ್ಸಸೈಸ್ ಇಲ್ಲಾಂದ್ರೆ ಆಟ ಆಡೋದು, ಆ ಟೈಮ್ ಕಮ್ಮಿ ಆಗ್ಬಿಟ್ಟಿದೆ. ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿದೆ. ಒಬಿಸಿಟಿ ಇಲ್ಲಾಂದ್ರೆ ಜಾಸ್ತಿ ದಪ್ಪ ಮಕ್ಕಳಲ್ಲಿ ಕೂಡ ಒಬಿಸಿಟಿ ಜಾಸ್ತಿ ಕಾಣಿಸ್ತಾ ಇದೆ. ಗಮನಿಸಲ್ಲಿ ಒಂದು 6th 7th ಮಕ್ಕಳು ನೋಡಿದ್ರೆ ನಾವು ಡಿಗ್ರಿ ಲೆವೆಲ್ ಮಕ್ಕಳು ಕಾಣ್ತಿರ್ತಾರೆ. ಅಂದ್ರೆ ಅವ್ರ ಫಿಟ್ನೆಸ್ ಇರ್ಬೋದು, ಅವರು ನಡೆಯೋ ಸ್ಟೈಲ್ ಎಲ್ಲ ನಾವು ನೋಡಿದ್ರೆ ಈ ಮಗು ಒಂದು ಡಿಗ್ರಿ ಓದ್ತಾ ಇದೆಯಾ ಅಂತ ನಮಗೆ ಭಾಸ ಆಗುತ್ತೆ. ಆದ್ರೆ ಅವ್ರು ನೋಡಿದ್ರೆ ಒಂದು 10th ಇಲ್ಲ PU ಒಳಗಡೆನೆ. ಕರೆಕ್ಟ್. ಸೊ ಹಂಗಾಗಿ ಈಗ 50 ವರ್ಷದಲ್ಲಿ ಏನೇನು ಡಿಸೀಸಸ್, ಮುಂಚೆ ಏನೇನು ಕಾಯಿಲೆಗಳು ಬರ್ತಾ ಇತ್ತು, ಇವಾಗ ಅದು 30-35 ವಯಸ್ಸಲ್ಲಿ ಶುಗರ್ ಬಂದು ಶುಗರಿಂದ ಕಿಡ್ನಿ ಡ್ಯಾಮೇಜ್ ಆಗಿ ಬರುವಂಥ ಪೇಷಂಟ್ಸು ನಮ್ಮ ಹತ್ರ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಲೈಫ್ ಸ್ಟೈಲ್, ಈಗ ಶುಗರ್ ಅಟ್ಯಾಕ್ ಆಗಿದ ತಕ್ಷಣ ಡೈರೆಕ್ಟ್ ಕಿಡ್ನಿನ ಪ್ರಾಬ್ಲಮ್? ಹೌದು, ಅದು ತುಂಬಾ ಒಳ್ಳೆ ಕ್ವಶನ್ ನೀವು ಕೇಳಿದ್ದು. ಈಗ ಶುಗರ್ ಕಾಯಿಲೆ ಇದೆ ಅಂತ ಗೊತ್ತಾದ್ರೆ ಆ ನಿಮಿಷದಲ್ಲೇ ಕಿಡ್ನಿ ಪ್ರಾಬ್ಲಮ್ ಆಲ್ರೆಡಿ ಇದ್ದಿರಬಹುದು. ಸೊ ಹಂಗಾಗಿ ಶುಗರ್ ಯಾವಾಗ ಗೊತ್ತಾಗುತ್ತೆ ಅವಾಗಲೇ ನೀವು ಕಿಡ್ನಿದು ಟೆಸ್ಟ್ ಮಾಡಿಸ್ಲೇಬೇಕು. ಯಾಕೆ ಅಂದ್ರೆ ಶುಗರ್ ಯಾವ ಪಾಯಿಂಟ್ ಅಲ್ಲಿ ಶುರು ಆಗುತ್ತೆ ಯಾರಿಗೂ ಗೊತ್ತಿರಲ್ಲ. ಯಾವಾಗ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕಿಂತ ವರ್ಷಗಳ ಮುಂಚೆನೆ ಶುಗರ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಿರ್ಬೋದು, ಅವಾಗ್ಲಿಂದಾನೇ ಕಿಡ್ನಿ ಡ್ಯಾಮೇಜ್ ಕೂಡ ಸ್ಟಾರ್ಟ್ ಆಗಿರ್ಬೋದು. ಸಪೋಸ್ ಈಗ ಶುಗರ್ 310, 11 ಆ ಲೆವೆಲ್ ಇರುತ್ತೆ, ಆವಾಗಲೇ ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು. ಕೆಲವೊಂದು ಟೈಮು 480 ಆಗಿರುತ್ತೆ. ಅಂದ್ರೆ ಕೆಲವರಿಗೆ, ನಾನು ಇತ್ತೀಚೆಗೆ ಕಂಡಂಗೆ ಫಸ್ಟ್ ಟೈಮ್ ಅವರು ಶುಗರ್ ಟೆಸ್ಟ್ ಮಾಡಿದಾಗ 480, 500 ಹೋಗಿದೆ. ಕರೆಕ್ಟ್. ಸೊ ಅದು 1-2 ದಿನದಲ್ಲಿ 400 ಆಗಲ್ಲ. ಸೊ ಅದು ಎಷ್ಟೋ ತಿಂಗಳು, ಎಷ್ಟೋ ವರ್ಷ ಅದು ನಿಧಾನ ಆಗಿರುತ್ತೆ. ಅವಾಗ ಒಳಗಡೆ ಕಿಡ್ನಿ ಒಳಗಡೆ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಡ್ಯಾಮೇಜ್ ಆಲ್ರೆಡಿ ಆಗಿರುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಿಮ್ಮ ಈಗ ಆಡಿಯನ್ಸ್ಗೆ ಆಗಲಿ, ಎಲ್ಲ ನಿಮ್ಮ ವ್ಯೂವರ್ಸಿಗೆ ಆಗಲಿ, ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಏನಕ್ಕೆ ಅಂದರೆ ಕಿಡ್ನಿ ಡಿಸೀಸ್ ಕಂಪ್ಲೀಟ್ಲಿ ಸೈಲೆಂಟ್ ಆಗಿರುತ್ತೆ. ಕಿಡ್ನಿ ಕಾಯಿಲೆಗಳಿಗೆ ಸ್ಪೆಸಿಫಿಕ್ ಆಗೊಂದು ಸಿಂಪ್ಟಮ್ ಅಂತ ಕೇಳಿದ್ರೆ, ಇಲ್ಲ ಲಕ್ಷಣ ಅಂತ ಕೇಳಿದ್ರೆ ತುಂಬ ಕಷ್ಟ. ಅದು ಬರೋದು ಲೇಟ್.
ನಾವು ಆಸ್ ನೆಫ್ರಾಲಜಿಸ್ಟ್ ನಾವು ಏನು ಹೇಳ್ತೀವಿ ಅಂದರೆ ಡು ನಾಟ್ ವೆಯ್ಟ್ ಫಾರ್ ಸಿಂಪ್ಟಮ್ಸ್. ನಿಮ್ಮದು ಲಕ್ಷಣಗಳು ಬರೋ ತನಕ ಕಾಯ್ಕೋಬೇಡಿ. ನಿಮಗೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಈವನ್ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂದರೂ ಕೂಡ ವರ್ಷಕ್ಕೊಂದ್ಸತಿ ಅಟ್ಲೀಸ್ಟ್ ನಿಮ್ಮದು ಸಿಂಪಲ್ ಒಂದು ಯೂರಿನ್ ಟೆಸ್ಟ್ ಮತ್ತು ಒಂದು ಬ್ಲಡ್ ಟೆಸ್ಟ್ ಕ್ರಿಯಾಟಿನ್ ಅಂತದ್ದು ಬರೀ ಒಂದು 200-300 ರೂಪೀಸ್ ಒಳಗಡೆ ಬರುವಂಥ ಟೆಸ್ಟ್. ಮೇಡಮ್, ಈಗ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯೂಟ್ಯೂಬ್ಗಳಲ್ಲಿ ಜಾಸ್ತಿ ಭಯ ಇಡ್ತಾ ಇದ್ದಾರೆ. ಹೆಂಗಪ್ಪ ಅಂದರೆ ಯಾವುದೋ ಒಂದು ಫಿಗರ್ ಫೋಟೋ ಹಾಕೋದು, ಈ ಲಕ್ಷಣಗಳು ಕಂಡು ಬಂದರೆ ನಿಮ್ಮ ಕಿಡ್ನಿ ಅಪಾಯದಲ್ಲಿದೆ HR ಅಂದ್ಬಿಟ್ಟು ಒಂದು 3 ಡಾಟ್ ಹಾಕ್ಬಿಟ್ಟು ಕ್ವಶನ್ ಹಾಕಿರ್ತಾರೆ. ಸೊ ವ್ಯೂವರ್ಸ್ಗೆ ಏನಾಗುತ್ತೆ ಅಂದರೆ ಅದು ನೋಡಿದ ತಕ್ಷಣ ನಾವು ಏನೋ ಅವನಿಗೆ ಆಲ್ರೆಡಿ ಏನಾದರೂ ಆ ಸಿಂಟಮ್ಸ್ ಇದ್ದರೆ ಅವನು ಆಕ್ಚುಲಿ ಭಯ ಬೀಳ್ತಾನೆ. ಇದು ಏನಾದರೂ ತಪ್ಪು ಸಂದೇಶ ಹೋಗುತ್ತಾ? ಸೊ ಏನು ಅಂದರೆ ಈಗ ನಾನು ಫಸ್ಟ್ ಹೇಳಿದೆ ನಿಮಗೆ ಸಿಂಟಮ್ಸ್ ತುಂಬ ಲೇಟು ಅಂತ. ಎರಡನೇದು ಏನು ಅಂದರೆ ಲಕ್ಷಣಗಳು ತುಂಬ ಬೇಗ ಆಗಿರುತ್ತೆ. ಅಂದರೆ ಈಗ ಸುಸ್ತಾಗೋದು, ಇಲ್ಲಾಂದರೆ ಹಸಿವಾಗಲ್ಲ, ಊಟ ಸೇರಲ್ಲ, ಇಂಥ ಸಿಂಟಮ್ಸು ಈಗ ಮಾಮೂಲಿ ನಮಗೆ ಒಂದು ವೈರಲ್ ಫೀವರ್ ಬಂದರೆ ಕೂಡ ಈ ಸಿಂಟಮ್ಸ್ ಬರ್ಬೋದು. ಸೊ ಯಾವಾಗಲೂ ಈ ಸಿಂಟಮ್ಸ್ ಇದ್ದರೆ ಕಿಡ್ನಿ ಪ್ರಾಬ್ಲಮ್ ಆಯಿತು ಅಂತ ಅಲ್ಲ ಅರ್ಥ. ಬಿಕಾಸ್ ದೀಸ್ ಆರ್ ನಾನ್ ಸ್ಪೆಸಿಫಿಕ್. ನಾನು ಕಂಡಂತೆ ಕೆಲವೊಂದು ಸರ್ಚ್ ಮಾಡ್ದಲ್ಲ ಅದೇ ತರ ಕರೆಕ್ಟ್. ಅದು ಏನಾಗುತ್ತೆ ಅಂದ್ರೆ ಒಂದು 4 ಫಿಗರ್ ಹಾಕ್ಬಿಟ್ಟು ಕಿಡ್ನಿ ಸಿಂಬಲ್ ಹಾಕಿರ್ತಾರೆ. ಅದು ನೋಡಿದ ತಕ್ಷಣ ನನಗೆ ಒಂಥರ ಶಾಕ್ ಆಗುತ್ತೆ. ಏನಪ್ಪ ನಂದು ಇರ್ಬೋದೇನಪ್ಪ ಅಂತ. ಯಾಕಂದ್ರೆ ಆ ಒಂದು ಸಿಂಪ್ಟಮ್ಸ್ ಫಸ್ಟ್ ಟೈಮ್ ಆಗಿರುತ್ತೆ. ಅದಾಗ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಅವಾಗ ಏನಾಗುತ್ತೆ ಅಂದ್ರೆ ಭಯ ಬಿದ್ಬಿಟ್ಟು ಇದ್ರೂ ಇರ್ಬೋದೇನಪ್ಪ ಅಂತ. ಅದು ಒಂಥರ ನಾವು ಚೆಕ್ ಮಾಡಿಸ್ಕೊಡೋದು ಒಳ್ಳೆಯದಾ ಅಂತ ನಾನು ಕೇಳ್ತಾರೆ. ನೋಡಿ, ಈಗ ಕಿಡ್ನಿದು ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ಟೆಸ್ಟ್ ಮಾಡೋದು ಒಳ್ಳೇದು ಆಫ್ಟರ್ 30 years ಆಫ್ ಏಜ್. ಇಲ್ಲ ನಿಮ್ಗೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ, ಈಗ ಯಾರಿಗಾದ್ರೂ ಫ್ಯಾಮಿಲಿಯಲ್ಲಿ ಕಿಡ್ನಿ ಪ್ರಾಬ್ಲಮ್ದು ಹಿಸ್ಟ್ರಿ ಇದ್ರೆ, ಇಲ್ಲ ಬ್ಲಡ್ ಪ್ರೆಷರ್ ಇರೋರು, ಶುಗರ್ ಇರೋರು ಇನ್ನೂ ಫ್ರೀಕ್ವೆಂಟ್ ಆಗಿ ಚೆಕ್ ಮಾಡಿಸ್ಕೋಬೇಕು. ಇಲ್ಲಾದರೂ ಸಹ ಈಗ ಇನ್ಕ್ಲೂಡಿಂಗ್ ಮೀ, ನಾನು ಕೂಡ ವರ್ಷಕ್ಕೊಂದ್ಸತಿ ಕಿಡ್ನಿದು ಟೆಸ್ಟ್ ಮಾಡಿಸ್ತಾ ಇದ್ದೀನಿ. ಯಾಕೆಂದರೆ ನಮಗೆ ಸಿಂಪ್ಟಮ್ಸ್ ಇಲ್ಲ, ಸಿಂಪ್ಟಮ್ಸ್ ಬರೋದು ಲೇಟ್. ಸೊ ನಾನು ನಮ್ಮ ಪೇಷಂಟ್ಸಿಗೆ ಅದೇ ಹೇಳ್ತೀನಿ, ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೂ ಸಹ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ಸಿಂಪಲ್ ಟೆಸ್ಟ್. ಅದು ಏನಾದರೂ ಪ್ರಾಬ್ಲಮ್ ಕಂಡಿದ್ರೆ ನಾವು ಬೇಗ ಟ್ರೀಟ್ಮೆಂಟ್ ಶುರು ಮಾಡಿದ್ರೆ ಅದನ್ನ ಅಲ್ಲೇ ನಾವು ಅದನ್ನ ಸ್ಟಾಪ್ ಮಾಡ್ಕೋಬಹುದು. ಮೇಡಮ್, ಇನ್ನೊಂದು ಪ್ರಶ್ನೆ, ಕಿಡ್ನಿ ಸ್ಟೋನ್ ಆಗಿದೆ ಅಂತ ಭಯ ಇಡಿಸ್ತಾರೆ. ಅದನ್ನು ಬ್ಲಾಸ್ಟ್ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ಯೂರಿನ್ ತೊಂದರೆ ಆಗುತ್ತೆ, ಇಲ್ಲಾಂದರೆ ನಿಮ್ಮ ಪ್ರಾಣಕ್ಕೆ ತೊಂದರೆ ಆಗೋದು ಅಂತಾರೆ. ಕಿಡ್ನಿ ಬ್ಲಾಸ್ಟ್ ಯಾಕೆ ಮಾಡ್ತಾರೆ? ಸ್ಟೋನ್ ಆಗಿದೆ, ಬ್ಲಾಸ್ಟ್ ಆಗಿದೆ. ಕೆಲವೊಂದು ಏನು ಮಾಡ್ತಾರೆ ಅಂದರೆ ಫುಡ್ಡಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾರೆ. ನಾವು ತಗೊಳ್ಳೋ ಫುಡ್ಡಲ್ಲೇ ಈ ಕಿಡ್ನಿ ಸ್ಟೋನ್ನ ಕಂಟ್ರೋಲ್ ಮಾಡಿ. ಇನ್ನೂ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಭಯ ಇಡಿಸ್ತಾರೆ, ಇಲ್ಲ ಅದು ಬ್ಲಾಸ್ಟ್ ಮಾಡಲೇಬೇಕು, ಇಲ್ಲಾಂದರೆ ನಿಮ್ಗೆ ಮುಂದಕ್ಕೆ ಯೂರಿನ್ ಪ್ರಾಬ್ಲಮ್ ಆಗಿ ಮತ್ತೆ ಇನ್ನೇನಾಗಿ ನಿಮ್ಗೆ ಸಾವು ಬರ್ಬೋದು ಅಂತಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಪೇಷಂಟ್ ಅಲರ್ಟ್ ಆಗಿ ಇಮಿಡಿಯೇಟ್ ಆನ್ ಮಾಡಿಸ್ತಾರೆ. ಇದು ಒಂದು ಏನಿದಕ್ಕೆ ಸಲಹೆ ಇಲ್ಲ. ಕಿಡ್ನಿ ಸ್ಟೋನು ಅಂದರೆ ಅದರಲ್ಲೂ ಸಹ ಈಗ ಸ್ಮಾಲ್ ಸೈಜ್ ಇರುತ್ತೆ. ಅದರಲ್ಲಿ ಚಿಕ್ಕ ಸ್ಟೋನ್ಗಳು ಕಿಡ್ನಿ ಒಳಗಡೆ ಇರೋದು ಅಂದರೆ ಸಾಮಾನ್ಯವಾಗಿ ಅದು ಅಕಸ್ಮಾತ್ ಕೆಳಗಡೆ ಬಂದರೂ ಸಹ ಅದು ಫ್ರೀಯಾಗಿ ಯೂರಿನಲ್ಲಿ ಆಚೆ ಬರಬಹುದು. ಅಂಥದಕ್ಕೆ ಮೋಸ್ಟ್ಲಿ ನಾವೇನು ಪ್ರೊಸೀಜರ್ಸ್ ಇಲ್ಲದ ಇಂಟರ್ವೆನ್ಷನ್ ಸರ್ಜಿಕಲಿ ಅಡ್ವೈಸ್ ಮಾಡಲ್ಲ. ಬಟ್ ಸ್ವಲ್ಪ ದಪ್ಪ ಸೈಜ್ ಇರೋ ಸ್ಟೋನ್ಸು, ಅದು ಕಿಡ್ನಿಯಿಂದ 2 ಟ್ಯೂಬ್ ಇರುತ್ತೆ ಯೂರಿನ್ ಆಚೆ ಬರೋದು. ಆ ಟ್ಯೂಬ್ಗೆ ಕೆಳಗಡೆ ಬಂದರೆ ಅದು ಬ್ಲಾಕ್ ಆಗ್ಬೋದು. ಆ ಥರ ಬ್ಲಾಕ್ ಆದರೆ ಅದು ಕಿಡ್ನಿಗೆ ಅಪಾಯ. ಕಿಡ್ನಿ ಇಂದ ಯೂರಿನ್ ಬರೋಕ್ಕೆ ಬ್ಲಾಕ್ ಆಗಿಬಿಟ್ರೆ ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ಸೊ ಆ ಥರ ಸಿಚುವೇಶನ್ಸ್ಲಿ ಆ ಸ್ಟೋನ್ನ ತೆಗಿಯೋಕ್ಕೆ ಈ ಥರ ನೀವು ಬ್ಲಾಸ್ಟ್ ಅಂತ ಹೇಳ್ತೀರಲ್ಲ, ಸೊ ಆ ಥರ ಪ್ರೊಸೀಜರ್ಸ್ ಇರುತ್ತೆ. ಇಲ್ಲಾಂದರೆ ಒಂದು ಸ್ಕೋಪ್ ಹಾಕ್ಬಿಟ್ಟು ಸ್ಟೋನ್ನ ತೆಗಿಯುವಂಥ ಪ್ರೊಸೀಜರ್ಸ್ ಇರುತ್ತೆ. ಟೆಕ್ನಾಲಜಿ ಫಾಸ್ಟ್ ಆದಂಗೆಲ್ಲ ವೈದ್ಯರು ಕೂಡ ಸ್ವಲ್ಪ ಅಪ್ಗ್ರೇಡ್ ಆಗಿರ್ತಾರೆ. ಹೌದು, ಕರೆಕ್ಟ್. ಬಿಕಾಸ್ ಈ ಸ್ಟೋನ್ ಕೆಳಗಡೆ ಬಂದ್ರೆ ಕಾಲದಲ್ಲಿ ಒಂದು ಪರಿಸ್ಥಿತಿ, ಈಗ ಏನಪ್ಪ ಅಂದ್ರೆ ಅಡ್ವಾನ್ಸ್, ಬೆಳಗ್ಗೆ ಆಪರೇಷನ್ ಅಂದ್ರೆ ಸಾಯಂಕಾಲ ಮನೆಗೆ. ಸೊ ಯಾಕೆ ರಿಸ್ಕ್ ತಗೋಬೇಕು? ಮೊದಲು ಒಂದ್ಸರಿ ಆಪರೇಷನ್ ಆದ್ರೆ 2 days ಇಲ್ಲ 3 days ರೆಸ್ಟ್ ಮಾಡ್ಬೇಕಾಗಿತ್ತು. ಈಗ ಆ ತರ ಪರಿಸ್ಥಿತಿ ಇಲ್ಲ. ಈಗ 1 hour ಅಲ್ಲಿ ಆಪರೇಷನ್ ಆದ್ರೆ ಸಾಯಂಕಾಲ ಈಜಿಲಿ ನಾವು ಕೆಲಸ ಮಾಡಬಹುದು. ಮಿನಿಮಲಿ ಇನ್ವೇಸಿವ್ ಸರ್ಜರೀಸ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಈವ್ನಿಂಗ್ ಡಿಸ್ಚಾರ್ಜ್ ಆಗ್ಬೋದು. ಸೊ ಆ ಥರ ಸ್ಟೋನ್ ಇದ್ರೆ ಯಾಕೆ ರಿಸ್ಕ್ ತಗೋಬೇಕು? ಯಾವಾಗಲಾದ್ರೂ ಒಂದ್ಸತಿ ಕೆಳಗಡೆ ಬಂದ್ಬಿಟ್ರೆ ಬ್ಲಾಕ್ ಆದ್ರೆ ಅದು ರಿಸ್ಕಿ. ಮುಂಚೆಯಿಂದಾನೆ ರಿಮೂವ್ ಮಾಡಿಬಿಟ್ರೆ ಸೇಫ್ ಅಂತ. ಮೇಡಮ್, ಈಗ ಇನ್ನೂ ಒಂದು ಕಿಡ್ನಿನ ದಾನ ಮಾಡ್ತಾರೆ, ಡೋನರ್ಸ್ ಇದ್ದಾರೆ. ಕೆಲವೊಂದು ಟೈಮಲ್ಲಿ ಈಗ ನಾನು ಕಿಡ್ನಿ ದಾನ ಮಾಡೋದಕ್ಕೆ ರೆಡಿ ಇರ್ತೀನಿ, ಆದರೆ ಅವನಿಗೆ ಸೆಟ್ ಆಗಲ್ಲ. ಅದಕ್ಕೆ ಏನು ಮಾಡಬೇಕು ಡಿಫ್ರೆನ್ಸ್? ನೋಡಿ, ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಈಗ ಮಾತಾಡೋಣ. ಫಸ್ಟು ಈಗ ಕಿಡ್ನಿ ನಾವು ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿರೋ ಕಿಡ್ನಿ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡಿದ್ವಿ. ಶುಗರಿಂದ, BP-ಯಿಂದ, ಸ್ಟೋನಿಂದ, ಇನ್ನೊಂದು ನೋವಿನ ಮಾತ್ರೆಗಳು, ಇದು ಒಂದೊಂದು ಟೈಮ್ ನಾಟಿ ಔಷಧಿ ಅಂತ ತಗೊಳ್ತಾರೆ, ಅದರಿಂದ ಕೂಡ ನಾಟಿ ಔಷಧಿ ಏನಾಗಿದೆ ಅಂದರೆ ಮೆಡಿಕಲ್ ಶಾಪ್ ಹೋಗಿ ಅವರೇ ಸಜೆಸ್ಟ್ ಮಾಡ್ತಾರೆ, ಕನ್ಸಲ್ಟ್ ಡಾಕ್ಟರ್ನ ಸಜೆಸ್ಟ್ ಮಾಡೋದು. ಹೋಗ್ಬಿಟ್ಟು ನನಗೆ ಇದೇನೋ ನೋವು ತಗೊಳ್ಳೋಲ್ಲ, ಏನೋ ಮಾತ್ರೆ ಬರೆದು ಕೊಡ್ತಾನೆ. ಸೊ ಆ ತಕ್ಷಣಕ್ಕೆ ಅದು ರಿಲೀಫ್ ಆಗಿದೆ. ನೆಕ್ಸ್ಟ್ ಅದು ಬರ್ತಾ 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 ಅವನಿಗೆ ಗೊತ್ತಿಲ್ಲ ಅದೇನಾಗಿರುತ್ತೆ ಅಂತ. ಅವಾಗ ಆಗಿದ್ದಲ್ಲಿ ಬರ್ತಾನೆ, ಮೇಡಮ್ ಹಿಂಗೆ ಆಗೋಯ್ತು, ನಾನು ಬೇರೆ ಕಡೆ ಮಾತ್ರ ತಗೊಂಡೆ ಅಂತ. ಅದು ಕೊನೆ ಸ್ಟೇಜ್, ನಾವೇನು ಮಾಡಲಿಕ್ಕ. ಈಗ ನಾವು ಬಂದು ಹೇಳಿದ್ದು
ಈಗ ನಾನು ಡೋನರು ಕೊಡೋದಕ್ಕೆ ರೆಡಿ ಇರ್ತೇನೆ, ಬಟ್ ಪೇಷಂಟ್ಗೆ ಅದು ಸೆಟ್ ಆಗುತ್ತೆ. ಸೊ ಅಂತ ಪರಿಸ್ಥಿತಿ ಒಳಗೆ ಹೌದು. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಈಗ ನಿಮ್ಮ ವ್ಯೂವರ್ಸ್ಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಬ್ರೀಫ್ ಆಗಿ ನಾನು ಫಸ್ಟ್ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ನಾವು ಮೆಡಿಕಲಿ, ಸೊ ಈಗ ಕಿಡ್ನಿ, ಅದೇ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಡೋನರ್ ಬಗ್ಗೆ. ಸೊ ಈಗ ಕಿಡ್ನಿ ಕಾಯಿಲೆಗಳದ್ದು ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ನಾವೀಗ ಇವಾಗ ತನಕ ಡಿಸ್ಕಸ್ ಮಾಡಿದ್ದು ಕಿಡ್ನಿ ಕಾಯಿಲೆದು ಅರ್ಲಿ ಸ್ಟೇಜಸ್, ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಹೇಗೆ ಅದನ್ನ ಪ್ರಿವೆಂಟ್ ಮಾಡ್ಬೋದು, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು, ಇಲ್ಲಾಂದ್ರೆ ರಿಸ್ಕ್ ಇರೋರು ಬೇಗ ಚೆಕಪ್ ಮಾಡಿ ಬೇಗ ಟ್ರೀಟ್ಮೆಂಟ್ ತಗೋಬೇಕು. ಕೆಲವೊಂದು ಸತಿ ತುಂಬಾ ಲೇಟ್ ಆಗಿ ಗೊತ್ತಾಗುತ್ತೆ, ಅಂದ್ರೆ ಕಿಡ್ನಿ ಪ್ರಾಬ್ಲಮ್ ತುಂಬಾ ಅಡ್ವಾನ್ಸ್ ಆಗಿ ಇವಾಗ ಡಯಾಲಿಸಿಸ್ ಶುರು ಮಾಡಬೇಕು ಅಂತ ಸ್ಟೇಜಲ್ಲಿ ಬರುತ್ತೆ. ಆವಾಗ ನಾವು ಹೇಳ್ತೀವಿ ಡಯಾಲಿಸಿಸ್, ಆಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಅದು ಕಿಡ್ನಿ ಫೇಲಿಯರ್ಗೆ ಬೆಸ್ಟ್ ಟ್ರೀಟ್ಮೆಂಟ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಸಾಮಾನ್ಯವಾಗಿ ಎಲ್ಲರೂ ಮಾಡುವಂಥದ್ದು ಎಲ್ಲ ಮಾಡಬಹುದು. ಈಗ ನಮ್ಮ ಪೇಷಂಟ್ಸು ಮದುವೆ ಆಗ್ತಾರೆ, ಮಕ್ಕಳಾಗ್ತಾರೆ, ಜಾಬಿಗೆ ವಾಪಸ್ ಹೋಗ್ತಾರೆ. ಸೊ ಯು ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್ ಆಫ್ಟರ್ ಟ್ರಾನ್ಸ್ಪ್ಲಾಂಟ್. ಈಗ ಟ್ರಾನ್ಸ್ಪ್ಲಾಂಟಲ್ಲಿ ಎರಡು ಥರದಲ್ಲಿ ಇರುತ್ತೆ. ಒಂದು ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ನಮ್ಮ ಕಂಟ್ರಿದಲ್ಲಿ, ನಮ್ಮ ದೇಶದಲ್ಲಿ ಮೋಸ್ಟ್ ಕಾಮನ್ಲಿ 95% ಜಾಸ್ತಿ ಟ್ರಾನ್ಸ್ಪ್ಲಾಂಟ್ಸ್ ಆಗೋದು ಲಿವಿಂಗ್ ಡೋನರ್. ಅಂದರೆ ಫ್ಯಾಮಿಲಿಯಲ್ಲಿ ಯಾರಾದರೂ ಒಂದು ಕಿಡ್ನಿನ ದಾನ ಮಾಡಿದ್ರೆ ಆ ಕಿಡ್ನಿನ ಪೇಷಂಟಲ್ಲಿ ಸರ್ಜಿಕಲಿ ಪ್ಲೇಸ್ ಮಾಡಿ ಪೇಷಂಟ್ದು ಫುಲ್ ಬಾಡಿದು ಫಂಕ್ಷನ್ ಒಂದು ಕಿಡ್ನಿ ಮಾಡಬಹುದು. ನಮ್ಮ ಕಿಡ್ನಿದು ಅದು ಒಂಥರ ಪೆಕ್ಯುಲಿಯರ್ ಫೀಚರ್. ಅಂದರೆ ಒಂದು ಕಿಡ್ನಿ ಸಾಕು ಫುಲ್ ಬಾಡಿದು ಫಂಕ್ಷನ್ ಮಾಡೋಕ್ಕೆ, ಆ ಕಿಡ್ನಿ ಹೆಲ್ದಿ ಆಗಿದ್ರೆ. ಕೆಲವರಿಗೆ ಹುಟ್ಟಿದಾಗ ಒಂದೇ ಕಿಡ್ನಿ ಇರುತ್ತೆ, ಅವಾಗ ಗೊತ್ತೂ ಆಗಲ್ಲ ಸಾಯೋ ತನಕ. ಸೊ ಆ ಕಿಡ್ನಿಯಲ್ಲಿ ಆ ಥರ ಒಂದು ಫಂಕ್ಷನ್ ಇರುತ್ತೆ, ಅಂದರೆ ಅದಕ್ಕೆ ಫುಲ್ ಬಾಡಿದು ಫಿಲ್ಟ್ರೇಷನ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಸೊ ಈಗ ಡೋನರ್ ಫ್ಯಾಮಿಲಿ ಮೆಂಬರ್ಸಲ್ಲಿ ನಿಯರ್ ಡೋನರ್ಸ್ ಅಂತ ಹೇಳ್ತೀವಿ. ಅಂದರೆ ತಂದೆ ತಾಯಿ, ಇಲ್ಲಾಂದರೆ ಬ್ರದರ್ ಸಿಸ್ಟರ್, ಅಣ್ಣ ತಮ್ಮಂದರು, ಹಸ್ಬೆಂಡ್ ವೈಫು, ಅಜ್ಜಿ ತಾತ, ಗ್ರ್ಯಾಂಡ್ ಪೇರೆಂಟ್ಸ್, ಇವರೆಲ್ಲ ನಿಯರ್ ರಿಲೇಟಿವ್ಸ್ ಅಂತ ಫ್ಯಾಮಿಲಿಯಲ್ಲಿ. ಇವರದು ಮೋಸ್ಟ್ಲಿ ಜೆನೆಟಿಕ್ ಮ್ಯಾಚಿಂಗ್ ಜಾಸ್ತಿ ಇರುತ್ತೆ. ಅಂದರೆ ಈಗ ಕಿಡ್ನಿ ನಮ್ಮ ಬಾಡಿಯಲ್ಲಿ ಯಾರಿಗಾದ್ರೂ ಹಾಕಿದ್ರೆ ನಮ್ಮ ಬಾಡಿಯಲ್ಲಿ ಅದು ಬೇರೆ ಆರ್ಗನ್ ಅಂತ ಗೊತ್ತಾಗ್ಬಿಟ್ಟು ಅದನ್ನ ರಿಜೆಕ್ಟ್ ಮಾಡಬಹುದು. ಸೊ ಆ ರಿಜೆಕ್ಟ್ ಮಾಡದೇ ಇರೋಕ್ಕೆ ನಾವು ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ಸ್ ನಾವೇನು ಮಾಡ್ತೀವಿ ಅಂದರೆ ಔಷಧಿಗಳು ಕೊಡ್ತೀವಿ. ಟ್ರಾನ್ಸ್ಪ್ಲಾಂಟ್ ಟೈಮಲ್ಲಿ ಇಂಜೆಕ್ಷನ್ಸ್ ಕೊಡ್ತೀವಿ, ಮತ್ತು ಲೈಫ್ ಲಾಂಗ್ ಜೀವನ ಪರ್ಯಂತ ಅದಕ್ಕೆ ಔಷಧಿ ಇರುತ್ತೆ ಆ ಕಿಡ್ನಿನ ಬಾಡಿಯಲ್ಲಿ ಸೆಟ್ ಆಗೋಕ್ಕೆ. ಸೊ ಈಗ ನಿಯರ್ ರಿಲೇಟಿವ್ಸ್, ತಂದೆ ತಾಯಿ ಅಂದರೆ ನಮ್ಮದು ಹಾಫ್ ನಮ್ಮದು DNA ಸೇಮ್ ಇರುತ್ತೆ. ಮಕ್ಕಳದ್ದು DNA ಹಾಫ್ ತಂದೆಯಿಂದ ಹಾಫ್ ತಾಯಿಯಿಂದ ಬಂದಿರುತ್ತೆ. ಸೊ ಹಾಗಾಗಿ ಆ ಥರ ಕಿಡ್ನೀಸ್ದು ಸೆಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಕೊಡುವಂಥ ಮೆಡಿಸಿನ್ಸು ಕಡಿಮೆ ಕೊಟ್ಟರೆ ಸಾಕಾಗುತ್ತೆ. ಈಗ ಕೆಲವೊಂದು ಹಸ್ಬೆಂಡ್ ವೈಫ್ ಅಂದರೆ ಅವರಿಗೆ ಜೆನೆಟಿಕ್ ಮ್ಯಾಚಿಂಗ್ ಇರೋದಿಲ್ಲ. ಆದರೂ ಸಹ ನಮ್ಮ ಮೆಡಿಸಿನ್ಸ್ ಇವಾಗ ಎಷ್ಟು ಡೆವಲಪ್ ಆಗಿದೆ ಅಂದರೆ ನಾವು ಅದರಿಂದ ಹಸ್ಬೆಂಡ್ ವೈಫ್ ಟ್ರಾನ್ಸ್ಪ್ಲಾಂಟ್ಸ್ ಎಷ್ಟು ಆಗುತ್ತೆ, ಅದೆಲ್ಲ ಸಕ್ಸಸ್ ರೇಟ್ಸ್ ಆರ್ ವೆರಿ ಹೈ. ಆ ಮೆಡಿಕಲ್ ಸೈನ್ಸ್ ಹ್ಯಾಸ್ ಅಡ್ವಾನ್ಸ್ಡ್. ಟ್ರಾನ್ಸ್ಪ್ಲಾಂಟ್ ಮೆಡಿಸಿನ್ದು ಸೈನ್ಸ್ ಈಗ ಅಡ್ವಾನ್ಸ್ಡ್ ಸೈನ್ಸ್. ಅದು ನಾವು ಮೆಡಿಸಿನ್ಸ್ ಇಂದ ಆ ಕಿಡ್ನಿ ಫಂಕ್ಷನ್ನ ಲೈಫ್ ಲಾಂಗ್ ಮೇಂಟೈನ್ ಮಾಡಬಹುದು. ಮೇಡಮ್ ಈಗ ಇನ್ನೊಂದು ಡಯಾಲಿಸಿಸ್ಗೆ ಹೋಗ್ತಾರೆ ಪೇಷಂಟ್ಸ್. ಮೇಡಮ್ ಅದು ಕಂಟಿನ್ಯೂ ಡಯಾಲಿಸಿಸ್ ತಗೊಂಡು ಅವ್ರಿಗೂ ಬೇಜಾರಾಗೋಗಿರ್ತದೆ. ಸಾಕಪ್ಪ ಇದು ಸಾಕು, ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಈ ಥರ ಜೀವನ ನನಗೆ ಬೇಡ ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಯಾಕೆಂದರೆ ಈಗ ನಮ್ಮ ಕೋಲಾರಲ್ಲಿ ಡಯಾಲಿಸಿಸ್ ಸಿಗೋದು ತುಂಬ ಕಷ್ಟ. ಒಂದು SNRಗೆ ಹೋಗ್ಬೇಕು, ಇಲ್ಲಾಂದರೆ ಮೆಡಿಕಲ್ ಕಾಲೇಜ್ಗೆ ಹೋಗ್ಬೇಕು, ಇಲ್ಲಾಂದರೆ ಬೆಂಗಳೂರಿಗೆ ಹೋಗ್ಬೇಕು. ಸೊ ಇಲ್ಲಿ ಎರಡು ಕಡೆನೂ ಅವ್ರಿಗೆ ಸಿಗಲಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಅವನಿಗೆ ಜೀವನನೇ ಜಿಗುಪ್ಸೆ ಆಗಿಬಿಡ್ತಾರೆ. ಅಂದರೆ ಈ ಡಯಾಲಿಸಿಸು ಕಂಟಿನ್ಯೂಸ್ ಆಗಿ ತಗೊಳ್ಬೇಕಾ, ಇಲ್ಲಾಂದರೆ ತಗೊಳ್ದೇ ಇರೋದಕ್ಕೆ ಏನಾದರೂ ಸಲಹೆ ಆಗಿದೆಯಾ, ಇಲ್ಲ ಔಷಧಿಗಳಿದೆಯಾ? ಸೊ ಕಿಡ್ನಿ ಫೇಲಿಯರ್, ನಾನು ಹೇಳಿದಂಗೆ ಕಿಡ್ನಿ ಫೇಲಿಯರ್ದು ಸ್ಟೇಜಸ್ ಇದೆ. ಸ್ಟೇಜ್ 5 ಅಂದರೆ ಕಿಡ್ನಿ ಫಂಕ್ಷನ್ 15%ಗಿಂತ ಕೆಳಗಡೆ ಬಂದಿರುತ್ತೆ. ಅವಾಗ ಮತ್ತೆ ಡಯಾಲಿಸಿಸ್ ಇಲ್ಲಾಂದ್ರೆ ಟ್ರಾನ್ಸ್ಪ್ಲಾಂಟ್, ಎರಡೇ ಆಪ್ಷನ್ಸ್ ಇರುತ್ತೆ. ಯಾಕೆಂದ್ರೆ ಈಗ ಕಿಡ್ನಿದು ಫಂಕ್ಷನ್ ಬಂದ್ಬಿಟ್ಟು ಪ್ರತಿ ನಿಮಿಷ ನಮ್ಮ ಬಾಡಿದು ಬ್ಲಡ್ನ ಫಿಲ್ಟರ್ ಮಾಡ್ತಾ ಹೋಗುತ್ತೆ. ಬಾಡಿಯಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್, ಕೆಟ್ಟ ವಿಷಾಂಶಗಳು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅದನ್ನ ಕ್ಲಿಯರೆನ್ಸ್ ಆಗಲೇಬೇಕು. ಈಗ ಕಸ ಗುಡಿಸಿಲ್ಲ ಅಂದ್ರೆ ಗಲೀಜ್ ಆಗ್ತದೆ, ಅದೇ ತರ. ಸೊ ಅದ್ರದ್ದು ಹೌದು, ಅದ್ರದ್ದು ಎಫೆಕ್ಟ್ ಇಮಿಡಿಯೇಟ್ ಆಗಿ ಕಾಣಿಸಿಲ್ಲ ಅಂದ್ರೂ ಅದು ಕೆಲವರು ಇರ್ತಾರೆ. ಈ ಕ್ರಿಯಾಟಿನಿನ್, ಕಿಡ್ನಿದು ಫಂಕ್ಷನ್ ಬಂದ್ಬಿಟ್ಟು ಕ್ರಿಯಾಟಿನ್ ಅಂತ ನಾವು ಮೆಷರ್ ಮಾಡ್ತೀವಿ. ನಾರ್ಮಲ್ 1.2 ಒಳಗಡೆ ಇರಬೇಕು, 7, 8, 10 ಆಗಿರುತ್ತೆ. ಅವಾಗ ನಾವು ಡಯಾಲಿಸಿಸ್ ಅಂತ ಹೇಳ್ತೀವಿ. ಆದ್ರೆ ಅವ್ರು ಹೇಳ್ತಾರೆ ನಮಗೇನು ತೊಂದರೆ ಇಲ್ಲ, ಯಾಕೆ ಮಾಡಬೇಕು ಡಯಾಲಿಸಿಸ್? ಹೌದು. ಸೊ ಏನಕ್ಕೆ ಅಂದ್ರೆ ಆ ವಿಷಾಂಶಗಳು ಬಾಡಿಯಲ್ಲಿ ತುಂಬಿಕೊಂಡು ಅದು ಮೇಲೆಯಿಂದ ಕೆಳಗಡೆ ತನಕ ಎಲ್ಲ ನಮ್ಮ ಅವಯವಗಳಲ್ಲೂ ಅದು
ಪ್ರಾಬ್ಲಮ್ ಮಾಡಬಹುದು. ಅದು ಪ್ರಾಬ್ಲಮ್ ಒಂದು ಸಡನ್ ಆಗಿ ಬರ್ಬೋದು. ಈಗ ಕೆಲವರು ಏನು ಜ್ಞಾನ ತಪ್ಪೋಗ್ತಾರೆ, ಫಿಕ್ಸ್ ತರ ಬಂದ್ಬಿಡುತ್ತೆ, ಇಲ್ಲ ಸಡನ್ ಆಗಿ ಆಯಾಸ, ಉಸಿರು ಕಟ್ಕೊಳ್ತಾರೆ, ಇಲ್ಲ ಹಾರ್ಟ್ ಬೀಟ್ ನ ವೇರಿಯೇಷನ್ ಬರ್ಬೋದು. ಆ ವಿಷಾಂಶಗಳದ್ದು ಎಫೆಕ್ಟ್ ಸಡನ್ ಆಗಿ ಕಾಣಿಸ್ಕೋಬಹುದು. ಇನ್ನೊಂದು ಎರಡನೇದು ಅಂದ್ರೆ ಸ್ಲೋಲಿ ಒಳಗಡೆ ಹಾರ್ಟ್ ಅಲ್ಲಿ ಆಗಲಿ ಬ್ಲಾಕ್ ಬರಬಹುದು, ಬ್ರೈನ್ ಅಲ್ಲಿ ಚೇಂಜಸ್ ಬರಬಹುದು. ಮತ್ತೆ ಓವರ್ ಆಲ್ ಈಗ ಮಸಲ್ ಮಾಸ್ ಇರುತ್ತಲ್ಲ, ನಮ್ದು ಬಾಡಿನೇ ವೀಕ್ ಆಗ್ತಾ ಹೋಗುತ್ತೆ, ವಿಷಾಂಶಗಳು ಒಳಗಡೆ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಕಿಡ್ನಿ ನಮ್ಮ ಬಾಡಿಗೆ ಸಂಬಂಧಪಟ್ಟಿದೆ, ಯಾಕಂದ್ರೆ ಎಲ್ಲಾ ಅಂಗಾಂಗಗಳಿಗೂ ಕಂಟ್ರೋಲ್ ಮಾಡೋದು ಕಿಡ್ನಿ. ಎಕ್ಸಾಕ್ಟ್ಲಿ. ಸೊ ಏನಕ್ಕೆ ಅಂದ್ರೆ ಕಿಡ್ನಿ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂದ್ರೆ ಈ ಒಂದು ನೀವು ಹೇಳಿದಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತವೆ. ಎಲ್ಲ ಆರ್ಗನ್ಸ್ ಅಲ್ಲೂ ಅದರದ ಎಫೆಕ್ಟ್ ಕಾಣಿಸುತ್ತೆ. ಯಾಕೆಂದ್ರೆ ಬ್ಲಡ್ ಹೋಗ್ಬಿಟ್ಟು ಎಲ್ಲ ಕಡೆ ಹೋಗ್ಬೇಕು. ಆ ಬ್ಲಡ್ ನ ಪ್ಯೂರಿಫೈ ಆಗಿ ಇಡೋದು, ಬ್ಲಡ್ ನ ಕ್ಲೀನ್ ಮಾಡಿ ಇಡೋದು ಕಿಡ್ನಿನೇ. ಮೇಡಮ್, ಈಗ ಇದಕ್ಕೆ ಕಿಡ್ನಿನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಏನಾದರೂ ವೈಜ್ಞಾನಿಕ ಸಲಹೆ ಕೊಡ್ತೀರಾ ನೀವು? ಸೊ ಮೋಸ್ಟ್ ಇಂಪಾರ್ಟೆಂಟ್ ಈಗ ನಮ್ದು ಲೈಫ್ ಸ್ಟೈಲ್, ನಮ್ದು ಡೈಲಿ ನಾವು ಏನ್ ಮಾಡ್ತೀವಿ ಅಂತದ್ದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಎಸ್ಪೆಷಲಿ ಯಂಗರ್ ಜನರೇಷನ್ ಅಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ನಾವು ಅದು ಹೇಳ್ಕೊಡ್ಬೇಕು, ಸ್ಕೂಲ್ಗಳಿಂದ ಹಿಡಿದ್ಬಿಟ್ಟು ಅದನ್ನ ನಾವು ಹೇಳ್ಕೊಡ್ಬೇಕು. ಏನ್ ತಿಂತೀವಿ, ಏನ್ ಮಾಡ್ತೀವಿ ಬೆಳಗಿನ ಸಾಯಂಕಾಲದಿಂದ, ಅದು ಇಂಪಾರ್ಟೆಂಟ್. ಹೆಲ್ದಿ ಫುಡ್ ತಿನ್ಬೇಕು, ಮನೆ ಊಟ ಆಗೋದಷ್ಟು ತಿನ್ಬೇಕು. ನಾವು ರೆಗ್ಯುಲರ್ ಎಕ್ಸಸೈಸ್, ಒಂದು ರೆಗ್ಯುಲರ್ ಎಕ್ಸಸೈಸ್ ಇಂದ ಹೆಲ್ದಿ ವೆಯ್ಟ್ ನ ಮೇಂಟೈನ್ ಮಾಡಬೇಕು. ಮತ್ತೆ ಮೂರನೇದಾಗಿ ರೆಗ್ಯುಲರ್ ಚೆಕಪ್ ಇಂಪಾರ್ಟೆಂಟ್. ಎಸ್ಪೆಷಲಿ ಒಂದು 30-35 ವಯಸ್ಸು ಕ್ರಾಸ್ ಆದಮೇಲೆ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ಸಿಂಪಲ್ ನಿಮ್ಮದು BP ಚೆಕ್ ಮಾಡಿಸ್ಕೊಳ್ಳಿ, ಬ್ಲಡ್ ಶುಗರ್ ಮಾಡಿಸ್ಕೊಳ್ಳಿ, ಒಂದು ಸಿಂಪಲ್ ಯೂರಿನ್ ಟೆಸ್ಟ್, ಮತ್ತೆ ಕಿಡ್ನಿದು ಒಂದು ಸಿಂಪಲ್ ಬ್ಲಡ್ ಟೆಸ್ಟ್ ಇರುತ್ತೆ, ಕ್ರಿಯಾಟಿನ್ ಅಂತದ್ದು, ಅದು ಚೆಕ್ ಮಾಡಿಸ್ಕೊಳ್ಳಿ ವರ್ಷಕ್ಕೊಂದ್ಸತಿ. ನಾಲ್ಕನೇದಾಗಿ ಓವರ್ ದ ಕೌಂಟರ್ ಮೆಡಿಸಿನ್ಸ್, ಸುಮ್ಮನೆ ನೆಗಡಿ ಜ್ವರ ಬಂದರೆ ಹೋಗಿ ಮೆಡಿಸಿನ್ಸ್ ತಗೊಳ್ಳೋ ಹ್ಯಾಬಿಟ್ನ ನೀವು ಅವಾಯ್ಡ್ ಮಾಡಿ. ನಾರ್ಮಲ್ ಆಗಿ ನಮಗೆ ಬರುವಂಥ ಸಿಂಪಲ್ ಕಾಯಿಲೆಗಳಿಗೆ ಮೆಡಿಸಿನ್ಸೇ ಬೇಕಾಗಲ್ಲ, ಆಗದಷ್ಟು ಅವಾಯ್ಡ್ ಮಾಡಿ. ಆ್ಯಸ್ ಅ ಡಾಕ್ಟ್ರೇ ನಾನು ಹೇಳ್ತಾ ಇದ್ದೀನಿ, ಯಾವಾಗ ಬೇಕಾಗುತ್ತೆ ಆವಾಗ ಪ್ರಾಪರ್ ಕನ್ಸಲ್ಟೇಷನ್ ತಗೊಂಡು, ಡಾಕ್ಟರ್ದು ಸಲಹೆ ತಗೊಂಡು ಮಾತ್ರ ಮೆಡಿಸಿನ್ಸ್ ತಗೊಳ್ಳಿ. ನೋವಿನ ಮಾತ್ರೆಗಳು ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟು ತಗೊಳ್ಳೋ ಅಂಥ ಅಭ್ಯಾಸ ಮಾಡಬಾರದು. ನೆಕ್ಸ್ಟ್ ಆಗಿ ಈಗ ನಿಮಗೆ ಅಕಸ್ಮಾತ್ ಶುಗರ್, BP ಅಂತ ಏನಾದರೂ ಕಾಯಿಲೆ ಇದ್ದರೆ ಅದು ಫಸ್ಟ್ ಆಫ್ ಆಲ್ ಅದನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ರೆಗ್ಯುಲರ್ ನಿಮ್ಮದು ಶುಗರ್ ಮೆಡಿಸಿನ್ಸ್ ಆಗಲಿ, BP ಮೆಡಿಸಿನ್ಸ್ ಆಗಲಿ ಅದನ್ನ ತಗೋಬೇಕು. ಪ್ಲಸ್ ನೀವು ನಿಮ್ಮದು ಕಿಡ್ನಿದು ಚೆಕಪ್ ರೆಗ್ಯುಲರ್ ಆಗಿ ಮಾಡಬೇಕು. ಬರೀ ಕಿಡ್ನಿದಲ್ಲ, ನಿಮ್ಮದು ಹಾರ್ಟ್ದು ಚೆಕಪ್ ಕೂಡ ನೀವು ರೆಗ್ಯುಲರ್ ಆಗಿ ಮಾಡಬೇಕು. ಯಾಕೆಂದರೆ BP ಶುಗರಿಂದ ಕಿಡ್ನಿ, ಹಾರ್ಟು ಇಂಥ ಆರ್ಗನ್ಸ್ಗೆ ಪ್ರಾಬ್ಲಮ್ಸ್ ಆಗೋ ರಿಸ್ಕ್ ಇರುತ್ತೆ. ಸೊ ಅದನ್ನ ನೀವು ಪಿರಿಯಾಡಿಕ್ಲಿ ಚೆಕಪ್ ಮಾಡಬೇಕು. ಮಂತ್ಲಿ ಚೆಕ್ ಮಾಡ್ಕೊಬೇಕು. ಮಂತ್ಲಿ ಬೇಕಾಗಲ್ಲ, ಈಗ ಎಲ್ಲ ನಾರ್ಮಲ್ ಇದೆ. ಹೌದು, 6 ಮಂತ್ಸ್ಲಿ ಮಾಡಿದ್ರೆ ಸಾಕು. ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಆ ತರ 6 ಮಂತ್ಲಿ ಇಲ್ಲ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ. 6 ಮಂತ್ಲಿ ಆಗಿಲ್ಲ ಅಂದ್ರೂ ಕೂಡ ವರ್ಷಕ್ಕೊಂದ್ಸತಿ ನಿಮ್ಮ ಬರ್ಡೇ ದಿನ ಹೋಗಿ ನೀವು ಇದು ಚೆಕಪ್ ಮಾಡಿಸ್ಕೋಬೇಕು. ಮೇಡಮ್, ನೀವು ಕಿಡ್ನಿ ಬಗ್ಗೆ ಇಷ್ಟೆಲ್ಲ ನಮಗೆ ಮಾಹಿತಿ ಕೊಟ್ಟಿದ್ರ. ಸಪೋಸ್ ಈಗ ನಾವು ನಿಮ್ಮನ್ನ ಭೇಟಿ ಮಾಡಬೇಕು ಅಂದರೆ ನಿಮ್ಮ ಹತ್ರ ಚಿಕಿತ್ಸೆ ತಗೊಳ್ಳೋಕ್ಕೆ ನಾನು ಬರಬೇಕಂದಾಗ ನೀವು ಎಲ್ಲಿ ನಮಗೆ ಸಿಗ್ತಾರೆ? ನಾನು ಈಗ ಪ್ರತಿ ತಿಂಗಳು 3ನೇ ಬುಧವಾರ ಕೋಲಾರಲ್ಲಿ ಮನ್ವಿತ್ ಕ್ಲಿನಿಕಲ್ಲಿ 9 to 2 ಕನ್ಸಲ್ಟೇಷನ್ಸ್ಗೆ ಅವೈಲೇಬಲ್ ಇದ್ದೀನಿ. ಮೇಡಮ್, ಬೆಂಗಳೂರಿಂದ ಬಂದಿದ್ದೀರಾ, ಅದು ಪ್ರಖ್ಯಾತ ಆಸ್ಪತ್ರೆ, ಸ್ಟಾರ್ ಹಾಸ್ಪಿಟ್ಲ್ ಅಂದರೆ ಅದು ಪ್ರಖ್ಯಾತಿಗೊಂಡಿದೆ, ವೈಟ್ ಫೀಲ್ಡಲ್ಲಿದೆ. ಇದರಲ್ಲಿ ತಾವು ಕನ್ಸಲ್ಟೆನ್ಸ್ ಆಗಿದ್ದೀರಾ, ಅಲ್ಲಿಂದ ಬಂದು ನಮಗೊಂದಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಜೊತೆಗೆ ನಮ್ಮ ವೀಕ್ಷಕರೇನಿದ್ದಾರೆ ಅವ್ರಿಗೂ ಅಗತ್ಯವಾದಂಥ ಸಲಹೆ ಸೂಚನೆಗಳು ಕೊಟ್ಟಿದ್ದೀರಾ. ಮುಂದಿನ ದಿನಗಳಲ್ಲಿ ಈ ಕಿಡ್ನಿ ಪೇಷಂಟ್ಸ್ ಏನಿದೆ ಅದು ಸಂಖ್ಯೆ ಇಳಿಮುಖ ಆಗಲಿ. ಯಾಕಂದರೆ ರೋಗ ಬರೋದಕ್ಕಿಂತ ಅದನ್ನು ನಾವು ರೋಗ ಬರೋದಕ್ಕೆ ಬಂದಮೇಲೆ ಎಚ್ಚೆತ್ಕೊಳ್ಳೋದಕ್ಕಿಂತ ಬರೋದಕ್ಕೆ ಮೊದಲೇ ನಾವು ಜಾಗೃತಿ ವಹಿಸ್ಕೊಂಡು ಅದಕ್ಕೆ ತಕ್ಕಂಥ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳೋಣ ಅಂತ ಹೇಳ್ತಾ ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ದೇನೆ. ನಾನು ತಮಗೆ ಧನ್ಯವಾದಗಳು ಮಾಹಿತಿ ಕೊಟ್ಟಿದ್ದೀನಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ನಮ್ಮ ಡಾಕ್ಟರ್ ಕ್ರಿಸ್ಟಿನ್ ಜಾರ್ಜ್ ಅವರ ಒಂದು ಸಲಹೆ ಸೂಚನೆಗಳು. ನೀವು ಪ್ರತಿನಿತ್ಯ ಕನಿಷ್ಠ ಆದ್ರೂ ಒಂದು 1 ಅವರ್ ಆದ್ರೂ ವ್ಯಾಯಾಮ ಆದರೂ ನೀವು ಮಾಡಲೇಬೇಕು. ಇಲ್ಲ ಆಗಲಿಲ್ಲ, ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ವೇಳೆ ಆದ್ರೂ ನಿಮ್ಮ ಬಿಡುವಿನ ವೇಳೆಯಲ್ಲಿ ಪ್ರತಿ 1 ಗಂಟೆ ವ್ಯಾಯಾಮ ಇಲ್ಲ ಯೋಗ ನೀವೇನಾದರೂ ಮೀಸಲಿಟ್ರೆ ಆರಾಮಾಗಿ ನೀವು ಜೀವನನ ಕಳೀಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಅಷ್ಟೇ ಒತ್ತಡದ ಜೀವನಗಳಲ್ಲೇ ಕಾಲ ಕಳೀತಾ ಇದೆ. ಯಾಕಂದರೆ ಕೆಲಸದ ಒತ್ತಡ ಇರ್ಬೋದು, ಮನೆ ಒತ್ತಡ ಇರ್ಬೋದು, ಮತ್ತೊಂದು ಮಕ್ಕಳು, ಮತ್ತೊಂದು ಟೆನ್ಷನ್ಗಳಲ್ಲೇ ಜಾಸ್ತಿ ಆಗಿ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಪೇಷಂಟ್ಸ್ಗಳು ಜಾಸ್ತಿ ಆಗ್ತದೆ. ಇದನ್ನು ನಾವೆಲ್ಲ ಆದಷ್ಟು ಕಡಿಮೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಶನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.